ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹೇ ಕೌಂತೇಯ, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಈ ಚರಾಚರ ಜಗತ್ತನ್ನು ಸೃಷ್ಟಿಸುವುದು ಮತ್ತು ಈ ಕಾರಣದಿಂದಾಗಿ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರುವುದು. ಇದುವರೆಗೂ ತನಗೆ ಇದಾವುದರಲ್ಲಿ ಆಸಕ್ತಿ ಇಲ್ಲ ಎನ್ನುತ್ತಿದ್ದ ಭಗವಂತ ಈಗ ತನ್ನ ಅಧ್ಯಕ್ಷತೆಯಲ್ಲಿ ಎಲ್ಲವೂ ನಡೆಯುತ್ತದೆ ಎನ್ನುತ್ತಿದ್ದಾನೆ. ಒಬ್ಬ ಅಧ್ಯಕ್ಷನ ಕೆಲಸ ಕಡಿಮೆಯೇನೂ ಇಲ್ಲ. ಅಧ್ಯಕ್ಷ ಜ್ಞಾನಿಯಾಗಿದ್ದರೆ ಒಂದು ಸಮಾರಂಭಕ್ಕೆ ಹೊಸ ಕಳೆಯನ್ನು ತರಬಹುದು. ಆಯೋಜಕರ ಆಶೋತ್ತರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲು ಉತ್ತಮ ಅಧ್ಯಕ್ಷನಿಂದ ಮಾತ್ರ ಸಾಧ್ಯ. ಹಾಗಂತ ಈ ಅಧ್ಯಕ್ಷ ಪಾತ್ರ ನಿರ್ವಹಿಸುವುದು ಅಷ್ಟು ಸುಲಭವಲ್ಲ. ಆತ ನಿಷ್ಪಕ್ಷಪಾತಿಯಾಗಿರಬೇಕು. ಅಲ್ಲಿರುವ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು. ಯಾವುದೇ ವಿಷಯ ಎಲ್ಲೆ ಮೀರದಂತೆ ನಿಯಂತ್ರಿಸಬೇಕು. ಪರ ವಿರೋಧ ಚರ್ಚೆಗಿಂತ ವಿಷಯ ಮಂಡನೆ ಸರಿಯಾಗಿ ನಡೆದು ವಿಷಯ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಲು ಹಾಗೂ ವಿಷಯದಲ್ಲಿ ನಿರಾಸಕ್ತಿ ಬೆಳೆಯದಿರಲು ಸಮಯ ಪ್ರಜ್ಞೆ ಕಾಯ್ದುಕೊಳ್ಳಬೇಕು. ಇಡೀ ಸಭೆಯ ಘನತೆಯನ್ನು ಕಾಯುವುದು ಒಬ್ಬ ಅಧ್ಯಕ್ಷನ ಅತ್ಯುನ್ನತ ಜವಾಬ್ದಾರಿ. ಸಭೆಯಲ್ಲಿ ವಿಷಯ ಮಂಡಿಸುವವರಿಗೆ ಅತಿಯಾದ ಅಡಚಣೆ ಮಾಡುತ್ತಾ ಮೇಲ್ಧ್ವನಿಯಲ್ಲಿ ಮಾತನಾಡುವವರನ್ನು ನಿಯಂತ್ರಿಸುತ್ತಿರಬೇಕು. ಸಭೆಗೆ ಮರ್ಯಾದೆ ಕೊಡದೆ ಉದ್ದಟತನ ತೋರುವವರನ್ನು ಶಿಕ್ಷಿಸಬೇಕು, ಇಲ್ಲವೇ ಸಭೆಯಿಂದ ಹೊರಹಾಕಬೇಕು. ಹೀಗೆ ಭಗವಂತ ತನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಎಂದರೂ ಪ್ರಪಂಚದ ಆಗು ಹೋಗುಗಳಲ್ಲಿ ಒಂದು ಕಣ್ಣಿಟ್ಟಿರಲೇಬೇಕು. ಅತಿಯಾಗಿ ಉದ್ದಟತನ ಮಾಡುತ್ತಿದ್ದ ತನ್ನ ಮಗ ಉದ್ಧವನೇ ಆದರೂ ಹೇಗೆ ಆತನನ್ನು ಹಾಗೂ ಆತನ ಸಹಚರರನ್ನು ನಿಯಂತ್ರಿಸಲು ಅಸಾಧ್ಯವಾದಾಗ ಉದ್ದಟತನ ಮಾಡುವವರನ್ನು ಸಭೆಯಿಂದ ಹೊರಹಾಕಿದಂತೆ ಅವರನ್ನು ಈ ಪ್ರಪಂಚದಿಂದಲೇ ಹೊರಹಾಕಲು ಮಾಯೆಯಿಂದ ಅವರೆಲ್ಲರೂ ದ್ವಾರಕೆಗೆ ಬರುವಂತೆ ಮಾಡಿ ಇಡೀ ಯಾದವ ಕುಲವನ್ನೇ ನಾಶ ಮಾಡಿದಂತೆ ಆತ ಈ ಪ್ರಪಂಚಕ್ಕೆ ಕೆಲಸ ಮಾಡುತ್ತಲೇ ಇರಬೇಕು. ಹರಿ ಓಂ ತತ್ಸತ್.